ಏನು ನಡೀತಾ ಇದೆ ಇಲ್ಲಿ? ಸರ್ ನಮ್ಮ ಫ್ರೆಂಡು ಬರ್ಡೇ ಪಾರ್ಟಿ ನಡೀತಿದೆ ಸರ್. ಓ ಪಾರ್ಟಿನಾ? ನಮ್ಗೆ ಗೊತ್ತಿಲ್ಲದೇ ಇರೋ ಪಾರ್ಟಿನಾ? ಪಾರ್ಟಿ ಹೆಸರಲ್ಲಿ ನಶೆ ಮಾಡ್ತಿದ್ದೀರಾ? ನಿಂದೇನಾ ಬರ್ಡೇ? ಹೌದು ಸರ್. ಬರ ಇಲ್ಲಿ. ಏಯ್ ಬರ ಇಲ್ಲಿ. ಸರ್ ಇಳ್ಸ ಕೈ ಬದ್ಮಾಶ್. ಬರ್ಡೇ ಹೆಸರಲ್ಲಿ ನಶೆ ಮಾಡ್ತಿದ್ಯಾ? ನಶೆ ಅಲ್ಲ ಸರ್, ಜಸ್ಟ್ ಡ್ರಿಂಕ್ಸ್ ಅಷ್ಟೇ. ಈಗ ಚೆಕ್ ಮಾಡ್ತೀವಲ್ಲ ಗೊತ್ತಾಗತ್ತೆ. ಏಯ್ ಎಲ್ಲರೂ ಮೊಬೈಲ್ ಸೀಜ್ ಮಾಡ್ರಿ. ಏನು ನೋಡ್ತಾ ಇದ್ದೀರಾ? ಬಾಯ್ಸ್ ಎಲ್ಲ ಮಂಡಿಯವ್ರು ಕೂತ್ಕೊಳ್ಳಿ. ನೀನೇನು ನೋಡ್ತಿದ್ಯಾ? ನೀನು ಹೋಗು. ಅಯ್ಯೋ ದೇವ್ರೆ, ನಾನು ಮನೆಗೆ ಹೋಗ್ಬೇಕಿತ್ತು. ನಾನು ಯಾಕೆ ಇಲ್ಲಿ ಕರ್ಕೊಂಬಂದು ಬಚ್ಚಿಟ್ಟವನೆ? ಅಂತ ಹೀಗೆ ನಿದ್ದೆ ಕೆಟ್ಕೊಂಡು ಕೂತಿರ್ಬೇಕು ಅಂತಿದ್ದೀರಾ? ಕಮಲಿ ನಮ್ಮನೆ ಸೊಸೆ. ಆ ರೆಸ್ಪಾನ್ಸಿಬಿಲಿಟಿ ಅವಳಿಗೂ ಇರಬೇಕು ಅಲ್ವಾ ರಮೇಶ್? ಮಧ್ಯರಾತ್ರಿ ಆದರೂ ಮನೆಗೆ ಬಂದಿಲ್ಲ ಅಂದರೆ ಏನು ಅರ್ಥ? ಅವಳಿಗೋಸ್ಕರ ಮನೆ ಮಂದಿ ಎಲ್ಲ ನಿದ್ದೆ ಕೆಟ್ಕೊಂಡು ಕಾಯ್ಬೇಕಾ? ಅಮ್ಮ ಪ್ಲೀಸ್, ಅವ್ರು ಬರ್ತಾರೆ, ಬಂದೇ ಬರ್ತಾರೆ. ಏನೋ ಪ್ರಾಬ್ಲಮ್ ಆಗಿರಬೇಕು. ಬರಲ್ಲ ಅನ್ನೋ ಹಾಗಿದ್ರೆ ನನ್ನ ಹತ್ರ ಹೇಳಿರೋರಲ್ವಾ? ಲೇಟ್ ಆಗುತ್ತೆ ಅನ್ನೋದಾದರೆ ಒಂದು ಫೋನ್ ಮಾಡಿ ಹೇಳ್ಬೋದಿತ್ತಲ್ವಾ ರಿಷಿ? ಅಷ್ಟು ಜವಾಬ್ದಾರಿ ಇಲ್ವಾ ಅವಳಿಗೆ? ತಾರಾ, ನಾವು ಕಾಯ್ತಿರೋದು ಅವಳಿಗೋಸ್ಕರ ಮಾತ್ರ ಅಲ್ಲ, ಮತ್ತೆ ನಿನ್ನ ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ. ಹೂಮ, ನಿಮಗೆ ಸರ್ಪ್ರೈಸ್ ಕೊಡಬೇಕು, ನಿಮ್ಮ ಬರ್ಡೇನ ಸೆಲೆಬ್ರೇಟ್ ಮಾಡಬೇಕು ಅಂತ ಅವರೇ ಡೆಕೋರೇಟ್ ಮಾಡಿ ಹೋಗಿದ್ದಾರೆ. ಬಟ್ ಫೋನ್ ಯಾಕೆ ಆಫ್ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ಇಷ್ಟೆಲ್ಲ ಅರೇಂಜ್ ಮಾಡಿ ಹೋದವರು ಬರದೇ ಇರ್ತಾರ ಹೇಳಿ? ಸರಿ, ಹಾಗಿದ್ರೆ ಈಗೇನು 12 ಗಂಟೆಗೆ ಕೇಕ್ ಕಟ್ ಮಾಡಬೇಕಲ್ವಾ? ಅದು ಒಂದಾಗೋಗ್ಲಿ. ಬನ್ನಿ ಹಾಗಿದ್ರೆ ಕೇಕ್ ಕಟ್ ಮಾಡಿಬಿಡೋಣ. ಯಾರೋ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿರಬೇಕು. ಓಹ್, ಏನು ಆ್ಯಟಿಟ್ಯೂಡ್ ಅಲ್ವಾ ಇವನಿಗೆ? ನಮಗೆ ರಾಂಗ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರಂತೆ. ಇನ್ನು ಸ್ವಲ್ಪ ಹೊತ್ತು ಈ ಸೊಕ್ಕನೆಲ್ಲ ಇಳಿಸ್ತೀನಿ. ಏಯ್ ಒಳಗಡೆ ಹೋಗಿ ಸರ್ಚ್ ಮಾಡ್ಕೊಂಬರ್ರಿ. ಆ ಬ್ಯಾಗ್ ತೊಗೊಂಬನ್ರಿ. ಆ ಬ್ಯಾಗ್ ಬಿಟ್ಬಿಟ್ಟು. ಏನಕ್ಕೆ ಬಿಡಬೇಕು? ಏನಿದೆ ಅದರಲ್ಲಿ? ಸರ್ ಅದು ನೀನು ಇಷ್ಟೊಂದು ತೊದಲದ್ದಿದ್ಯಾ ಅಂದರೆ ಅದರಲ್ಲೇನೋ ಇದೆ ರೀ. ಅದನ್ನ ಎತ್ತಿಟ್ಕೊಡ್ರಿ.
ರೀ ರದೇಶ್, ಇಲ್ಲೇನು ಮಾಡ್ತಾ ಇದೆಯಾ? ಇಲ್ಲಿ ಯಾರನ್ನ ಇದಾರ ಅಂದ್ಬಿಟ್ಟು ಸರ್ಚ್ ಮಾಡಕ್ ಬಂದೆ. ಇಲ್ಲೋಡು, ಸಿಕ್ತು, ಬವಣ. ಹೌದಾ, ನಡಿ. ಯಾರೋ ಮಾತಾಡ್ತವ್ರಲ್ಲ, ಆಚೆ ಹೋಗಿ ನೋಡ್ಲಾ? ಅಯ್ಯೋ ಬೇಡ ಬೇಡ, ವಿರಾಜ್ ಆಚೆ ಬರಬೇಡಿ ಅಂತ ಹೇಳೋನೆ. ಅವನ್ ಬರೋ ಗಂಟ ಇಲ್ಲೇ ಕಾಯಮ್ಮ. ನಿಮ್ಮ ಬಗ್ಗೆ ಒಂದೇ ಒಂದು ಪ್ರೂಫ್ ಸಿಗಲಿ, ಆವಾಗ ಮಾಡ್ತೀನಿ ನಿಮಗೆಲ್ಲ. ಏನು ಮಾಡ್ತೀರಾ? ಅಪ್ಪ ಆಸ್ತಿ ಮಾಡಿ ಇಟ್ಟಿರ್ತಾನೆ, ದುರಾಂಕಾರದಲ್ಲಿ ಮೆರಿತೀರಾ? ಸರ್, ಅಪ್ಪನ ಬಗ್ಗೆ ಮಾತಾಡಬೇಡಿ, ಚೆನ್ನಾಗಿರಲ್ಲ. ಏಯ್, ಏನೋ ಮಾಡ್ತೀಯಾ? ನಿನ್ನಂಥ ಮಗನ ಹುಡ್ಸಿರೋದಕ್ಕೆ ನಿಮ್ಮ ಅಪ್ಪನ ಹೇಳ್ದೆ ಇನ್ಯಾರು ಹೇಳ್ತಾರೆ? ನಮ್ಮ ಅಪ್ಪನ ಬಗ್ಗೆ ಮಾತಾಡಿದ್ರೆ ಸರಿ ಇರಲ್ಲ. ಏಯ್, ಬಿಡ ಬಿಡ ಬಿಡ. ಮೇಲಿರೋ ಪೊಲೀಸ್ಗೆ ಎದುರು ಮಾತಾಡ್ತೀಯಾ? ನಿನಗೆ ನರ್ಕ ಏನೋ ಅಂತ ಸ್ಟೇಷನ್ ಕರ್ಕೊಂಡು ಹೋಗಿ ತೋರಿಸ್ತೀನಿ. ನೀವ್ಯಾಕ್ರಿ ನಮ್ಮ ಅಪ್ಪನ ಬಗ್ಗೆ ಮಾತಾಡಬೇಕು? ಸರ್, ಇವರೆಲ್ಲ ಕಾಲೇಜ್ ಹುಡುಗರು ನಶೆ ಮಾಡ್ತಿದ್ದಾರೆ ಅಂತ ಇನ್ಫಾರ್ಮೇಶನ್ ಬಂತು, ಅದಕ್ಕೆ ಬಂದ್ವಿ ಸರ್. ಸರ್, ಇವನಿದಾನಲ್ಲ, ಇವನಿಗೆ ಎಂಥ ದುರಾಂಕಾರ ಅಂದರೆ ಡ್ಯೂಟಿ ಮೇಲೆ ಇದ್ದೀನಿ ಅಂತ ಗೊತ್ತಿದ್ರು ನನ್ನ ಮೇಲೆ ಕೈ ಮಾಡಕ್ಕೆ ಬಂದಾನೆ ಸರ್. ಇವ್ರ ಅಪ್ಪ ಅಮ್ಮ ಯಾರೋ ಸರಿಯಾಗಿ ಬೆಳೆಸಿಲ್ಲ ಅನ್ಸತ್ತೆ. ಸರ್ಚಿಂಗ್ ನಡೀತಿದೆ ಸರ್. ಇವ್ರು ಇಂಥ ಕೆಲಸ ಮಾಡಿದ್ದಾರೆ ಅಂತ ಕನ್ಫರ್ಮ್ ಆಗಲಿ, ಅವಾಗಿದೆ ಅವ್ರಿಗೆ. ಇವ್ರು ಹಾಗೆ ಮಾಡೋಕ್ಕೆ ಚಾನ್ಸ್ ಇಲ್ವಲ್ಲ? ಆ ಥರದ್ದೇನೂ ಇಲ್ಲ, ಜಸ್ಟ್ ನಾವು ಪಾರ್ಟಿ ಮಾಡ್ತಿದ್ವಿ ಡ್ಯಾಡ್. ಸರ್, ಇವನು ನಿಮ್ಮ ಮಗನಾ? ಸಾರಿ ಸರ್, ಗೊತ್ತಿರಲಿಲ್ಲ. ನಮ್ಮ ಏರಿಯಾದಲ್ಲಿ ರೈಡ್ ಆಗ್ತಿದೆ ಅಂತ ಇನ್ಫಾರ್ಮೇಷನ್ ಬಂತು. ಲೊಕೇಶನ್ ನೋಡಿದ್ರೆ ನಮ್ಮನೇನೆ, ಅದಕ್ಕೆ ಬಂದೆ. ಡ್ಯಾಡ್, ಇವ್ರು ಹೇಳೋ ಹಾಗೆ ಏನೂ ಇಲ್ಲ. ಇವ್ರಿಗೆ ಆಗ್ಲಿಂದ ಹೇಳಿದ್ರು ನಮ್ಮ ಬಗ್ಗೆ ಡೌಟ್ ಪಡ್ತಿದ್ದಾರೆ. ಕಾನ್ಸ್ಟೇಬಲ್ಗೆ ಸರ್ಚ್ ಮಾಡಕ್ಕೆ ಹೇಳ್ತೀನಿ ಸರ್, ಬೇಡ ಅಂತ ಹೇಳ್ತೀನಿ. ಮೇ ಬಿ ಇದು ರಾಂಗ್ ಇನ್ಫಾರ್ಮೇಷನ್ ಅನ್ಸುತ್ತೆ. ಸರ್, ಸರ್ಚ್ ಮಾಡಿದಾಗ ಇದು ಸಿಕ್ತು. ಸೆಲೆಬ್ರೇಟ್ ಮಾಡಬೇಕು. ಇದು ಲಿಟ್ರಲಿ ನನ್ನ ವಿಕ್ಟ್ರಿ. ಈ ಕಮಲಿ ನನ್ನ ಋಷಿನ ನನ್ನಿಂದ ದೂರ ಮಾಡಿದ್ಲು. ಏನೇ ಪ್ಲಾನ್ ಮಾಡಿದ್ರು ಕೊನೆಗೆ ಅವಳೇ ಅವನ ಮದುವೆ ಕೂಡ ಆದ್ಲು. ಆದರೆ ಹಾರಾಡ್ತಿದ್ದ ಕಮಲಿ ರೆಕ್ಕೆನ ನಾನು ಇವತ್ತು ಕತ್ತರಿಸಿ ಹಾಕಿದ್ದೀನಿ. ತುಂಬ ದೊಡ್ಡ ಹಳ್ಳಕ್ಕೆ ಕಮಲಿನ ಬೀಳಿಸ್ಬಿಟ್ಟೆ. ಯಾವತ್ತೂ ಅವಳು ಎದ್ದೇಳಲ್ಲ. ಈ ಖುಷಿಗೆ ಕುಣಿದಾಡ್ಬಿಡ್ಬೇಕು ಅಂತ ಅನಿಸ್ತಿದೆ. ಬಟ್ ನಾನು ವೇಟ್ ಮಾಡ್ತಿರೋದು ಆ ಪೊಲೀಸ್ ಅವರು ಆ ಕಮಲಿ ಜುಟ್ಟನ್ನ ಹಿಡಿದು ಎಳ್ಕೊಂಡು ಬರೋ ಸೀನಿಗೆ. ಅದು ಒಂದನ್ನ ನಾನು ನೋಡ್ಬಿಟ್ರೆ ನನ್ನ ಜೀವನ ಪಾವನ ಆಗೋಗುತ್ತೆ. ಕಮಾನ್ ಗೈಸ್,
ಬೇಗ ಕೆಸರಿನ ಕಮಲಿನ ಎಳ್ಕೊಂಡು ಬನ್ನಿ ಆಚೆ. ಈಗೇನು ಎಲ್ರೂ ಹೀಗೆ ಕೂತು ಮುಖ ನೋಡ್ಕೋತಿರ್ತಿರೋ ಅಥವಾ ಕೇಕ್ ಕಟ್ ಮಾಡೋಣವೋ? ಅಲ್ಲ ತಾರಾ, ಕಮಲಿ ಓ ಯಜಮಾನಿ ಬರ್ಬೇಕಲ್ವಾ? ಆಯ್ತು ಬಿಡಿ, ವೇಟ್ ಮಾಡೋಣ. ಬರ್ತ್ಡೇ ನಂದೇ ಆದರೂ ವೇಟ್ ಮಾಡೋಣ. ಅವಳ ಪ್ರೆಸೆನ್ಸೇ ಇಂಪಾರ್ಟೆಂಟ್ ಅನ್ನೋ ಹಾಗಿದ್ರೆ ಆಗಲಿ. ಇಲ್ಲಮ್ಮ, ದಟ್ಸ್ ಓಕೆ. ಬನ್ನಿ ಕೇಕ್ ಕಟ್ ಮಾಡೋಣ. ಆದರೂ ಕಮಲಿ ಬಂದಿದ್ರೆ ಚೆನ್ನಾಗಿರೋದು. ಪಾಪ ಅವಳು ಎಷ್ಟೆಲ್ಲ ಅರೇಂಜ್ ಮಾಡಿದಾಳೆ. ನೋಡ್ ರಚನಾ, ನನಗೆ ಕಾಯ್ತಾ ಕೂರಕ್ಕಾಗಲ್ಲ. ಬೇಗ ಮಲಗಬೇಕು. ಬೆಳಗ್ಗೆ ಹಬ್ಬ, ಒಂದು ರಾಶಿ ಕೆಲಸ ಇದೆ. ನೀವುಗಳು ಬೇಕಾದರೆ ವೆಯ್ಟ್ ಮಾಡಿ, ನಾನು ಹೋಗಿ ಮಲಗ್ತೀನಿ. ಕೇಕ್ ತಾನೇ ಬೆಳಗ್ಗೆ ತಿಂದ್ರಾಯ್ತು. ತಾರಾ ಬೇಡ, ನಿನ್ನ ಬರ್ತ್ಡೇ ದಿನ ನಿನ್ನ ಮೂಡ್ ಅಪ್ಸೆಟ್ ಮಾಡೋದಕ್ಕೆ ನಂಗೆ ಇಷ್ಟ ಇಲ್ಲ. ಬಾಯ್. 12 ಗಂಟೆ ಆಗಿದೆ, ಬನ್ನಿಪ್ಪ ಕೇಕ್ ಕಟ್ ಮಾಡೋಣ. ಬನ್ನಿ. ನೋಡ್ ಋಷಿ, ನೀನು ಅಪ್ಸೆಟ್ ಆಗೋ ಹಾಗಿದ್ರೆ ಈ ಸೆಲೆಬ್ರೇಷನ್ಸ್ ಎಲ್ಲ ನನಗೆ ಬೇಡವೇ ಬೇಡ. ನೋ 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 ನೋ, ಹಾಗೆಲ್ಲ ಏನೂ ಇಲ್ಲಮ್ಮ. ದಿಸ್ ಇಸ್ ಯುವರ್ ಡೇ. ಬನ್ನಿ ಕೇಕ್ ಕಟ್ ಮಾಡೋಣ. Achu, cheer up, come on. ನನ್ನ ಮಗ ಆಗ್ಬಿಟ್ಟು ಇಂಥ ರೀಚ್ ಕೆಲಸ ಮಾಡ್ತೀಯಾ? ಇಲ್ಲ ಡ್ಯಾಡ್, ನಂಗೆ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ, ನನ್ನ ನಂಬಿ. ಇದು ನಿನ್ನ ಬರ್ತ್ಡೇ ಪಾರ್ಟಿ, ನನಗೆ ಗೊತ್ತಿಲ್ಲ ಅಂತ ಸುಳ್ಳು ಹೇಳ್ತಿದ್ಯಾ? ನನ್ನ ಮಗ ಆಗಿ ಎಲ್ರಿಗೂ ರೋಲ್ ಮಾಡಲಾಗ್ತೀಯ ಅನ್ಕೊಂಡಿದ್ರೆ ಈ ಥರ ಅಡ್ಡದಾರಿ ಹಿಡಿದು ಹಾಳಾಗ್ತಿದ್ಯಲ್ಲ. ಛೇ, ಸೇಮ್ ನೀವು. ಡ್ಯಾಡ್, ನನ್ನ ಮಾತು ಕೇಳಿ. ನೀನೇನು ಹೇಳಬೇಕಾಗಿಲ್ಲ. ಇನ್ಸ್ಪೆಕ್ಟರ್, ಇವನ್ ಗ್ಯಾಂಗ್ನ ಹೇಳ್ಕೊಂಡೋಗಿ ಒಳಗಡೆ ಹಾಕಿ. ಸರ್, ಇವರನ್ನ ಹೇಳ್ದಷ್ಟು ಮಾಡ್ರಿ. ಡ್ಯೂಟಿ ಫಸ್ಟ್. ಇಂಥವ್ರಿಗೆ ಶಿಕ್ಷೆ ಆದ್ರೇನೆ ಯೂತ್ಗೆ ಬುದ್ಧಿ ಬರುತ್ತೆ. ಇವ್ರಿಗೆ ಶಿಕ್ಷೆ ಆದರೆ ಬೇರೆಯವರು ಪಾಠ ಕಲಿತಾರೆ. ಸರಿ ಸರ್. ರೀ ಕಮಲವ್ರೆ, ಹುಡುಗಿರ್ದೆಲ್ಲ ಬ್ಲಡ್ ಸ್ಯಾಂಪಲ್ ತಗೊಂಡು ಮನೆ ಲಾಕ್ ಮಾಡ್ರಿ. ಡ್ಯಾಡ್, ನಿಮಗೆ ಡೌಟ್ ಇದ್ರೆ ನನ್ನ ಮೇಲೆ ಇನ್ವೆಸ್ಟಿಗೇಷನ್ ಮಾಡಿಸಿ, ಆದರೆ ಸ್ಟೇಷನಿಗೆ ಕರ್ಕೊಂಡು ಹೋಗ್ಬೇಡಿ. ಅಟ್ಲೀಸ್ಟ್ ನಾನು ನಿಮ್ಮ ಮಗ ಅಂತ ಆದರೂ. ಕಾನೂನು ಎಲ್ರಿಗೂ ಒಂದೇ. ನೀನು DCP ಮಗ ಅನ್ನೋ ಕಾರಣಕ್ಕೆ ಯಾವ ಎಕ್ಸ್ಕ್ಯೂಸು ಇಲ್ಲ. ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಆಗಲೇಬೇಕು. ಕಾನ್ಸ್ಟೇಬಲ್ಸ್, ಏಯ್, ಎಲ್ರು ಹೇಳ್ಕೊಂಬನ್ರಿ. ಹೇಳ್ಕೊಂಡು ಬರ್ತಿದ್ದಾರೆ. ವಾವ್, ವಿರಾಜನ ಹೇಳ್ಕೊಂಡು ಹೋಗ್ತಿದ್ದಾರೆ. ಇನ್ನೇನ್ ಕಮಲಿನ ಹೇಳ್ಕೊಂಡು ಬರ್ತಾರೆ. ಇದೇನಿದು?
ಎಲ್ಲರೂ ಆಚೆ ಬಂದರು, ಬಟ್ ಕಮಲಿ ಏನೋ ಬಂದೇ ಇಲ್ವಲ್ಲ. ಕಮಲಿ ಎಲ್ಲ ಹೋದ್ಲು? ಓ ಗಾಡ್, ಫೋನ್ ಬೇರೆ ಹೊಡೆದೋಗಿದೆ. ಸರ್ ಅಲ್ಲಾರೋ ಇರೋಗಿದೆ ಸರ್. ಹೋಗಿ ಹೇಳ್ಕೊಂಬನೆ. ಓಕೆ. ತಪ್ಪಿಸ್ಕೊಬಿಟ್ಲಲ್ಲ. ಸರಿ, ಸಾಹೇಬ್ರು ಕಾಯ್ತಾ ಇರ್ತಾರೆ, ನಡಿ ಹೋಗೋಣ. ಸರ್ ಅವಳು ಸಿಗ್ಲಿಲ್ಲ ಸರ್. ಸರ್ ಅವಳಿಗೆ ಹೆಂಗೋಳೆ ಇರ್ಬೇಕು ಸರ್, ಅದಕ್ಕೆ ತಪ್ಸ್ಕೊಂಡು ಹೋಗ್ಬಿಟ್ಲು. ಎಲ್ಲೋಗ್ತಾಳೆ, ಸಿಗ್ತಾಳೆ. ಸರಿ ಆಮೇಲೆ ವಿಚಾರಿಸೋಣ. ಸ್ಟೇಷನ್ಗೆ ನಡೀರಿ. ಗಾಡ್, ಪೊಲೀಸ್ ಅವರೆಲ್ಲರೂ ಹೊರಟರು ಅನ್ಸುತ್ತೆ. ನಾನಂತೂ ಸಿಕ್ಕಾಕೊಂಡಿಲ್ಲ. ಬಟ್ ಆ ಕಮಲಿ ಎಲ್ಲೂ ಕಾಣಿಸ್ತಾನೆ ಇಲ್ವಲ್ಲ. ಅವಳು ಪೊಲೀಸ್ ಅವ್ರ ಜೊತೆ ಹೋದ್ಲಾ ಇಲ್ವಾ? ಛೇ, ಅಜ್ಜಿ ಮೊಬೈಲ್ ಹೊಡೆದಿದ್ದ ಪಾಪಕ್ಕೆ ನನ್ನ ಫೋನು ಬಿದ್ದು ಹೊಡೆದೋಯ್ತು. ಈಗ ಈ ಕಮಲಿ ಬಗ್ಗೆ ಹೇಗೆ ತಿಳ್ಕೊಳ್ಳೋದು? ಇವ್ರ ಮನೆ ಗೇಟನ್ನ ಲಾಕ್ ಮಾಡಿದ್ದಾರೆ ಅಂದರೆ ಕಮಲಿನೂ ಒಳಗಿರೋಕ್ಕೆ ಚಾನ್ಸೇ ಇಲ್ಲ. ಈ ಫೋನಲ್ಲಿ ಕಮಲಿನ ರೆಕಾರ್ಡ್ ಮಾಡಿದ್ದೆಲ್ಲ ಏನಾಗುತ್ತೋ, ಸಿಗುತ್ತೋ ಇಲ್ವೋ, ಏನು ಮಾಡೋದು? ಎನಿವೇಸ್, ನಾನಿಲ್ಲಿದ್ದರೆ ಡೇಂಜರಸ್. ಮೊದಲು ಇಲ್ಲಿಂದ ಹೊರಟೋಗೋಣ. ಇಲ್ಲ, ಇವನು ಯಾಕೋ ಬರಂಗೆ ಕಾಣಕ್ಕಿಲ್ಲ. ಆಗಲೇ ಗೊತ್ತಾಗೈತೆ. ರಿರಿ ಸರ್ ಎಲ್ಲ ಮನೆಯಾಗ ಕಾಯ್ತಿರ್ತಾರೆ. ಮೊದಲು ಮನೆಗೆ ಹೊಂಟೋಗಮ್ಮ.